ಪ್ರಧಾನಿ ನರೇಂದ್ರ ಮೋದಿ ಅವರು 5 ದಿನಗಳ ವಿದೇಶ ಪ್ರವಾಸದ ಭಾಗವಾಗಿ ಇವತ್ತು ನೆದರ್ಲ್ಯಾಂಡ್ಗೆ ತಲುಪಿದ್ರು. ನೆನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿದ್ದರು. 5 ದೇಶಗಳ 6 ದಿನಗಳ ಪ್ರವಾಸ ಇದು. 5 ದೇಶಗಳ ಪೈಕಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದೇ ಅರಬಿಕ್ ರಾಷ್ಟ್ರ, ಉಳಿದಿದ್ದೆಲ್ಲವೂ ಯುರೋಪಿಯನ್ ರಾಷ್ಟ್ರಗಳೇ. ನೆದರ್ಲ್ಯಾಂಡ್ನಲ್ಲಿರುವ ಭಾರತೀಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ನೆದರ್ಲ್ಯಾಂಡ್ನ ರಾಜ ವಿಲೆಮ್ ಮತ್ತು ರಾಣಿ ಮ್ಯಾಕ್ಸಿಮಾ ಭೇಟಿಯಾದರು. ಹೇಗ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದರು. आज 16 मई है और ये दिन एक और वजह से बहुत विशेष है. सोच रहे हैं ना? सोचिए, जरा और सोचिए. आज से 12 वर्ष पहले 2014 में 16 मई 2014 कुछ खास हुआ था. 2014 में आज के ही दिन लोकसभा चुनाव के नतीजे आए थे. दशकों बाद भारत में स्थिर और पूर्ण बहुमत वाली सरकार का बनना पक्का हुआ था. निर्माण में भी देख रहे हैं. आज भारत में जो सोलर पार्क बन रहे हैं वो विश्व के सबसे बड़े पार्क में से एक है. सबसे ऊंची और सबसे लंबी टनल्स हो, सबसे ऊंचे और लंबे ब्रिजेज हो, सबसे लंबे एक्सप्रेसवे हो, सबसे बड़े मेट्रो नेटवर्क हो, सबसे बड़े सिविल एविएशन नेटवर्क हो, सबसे बड़े इलेक्ट्रिफाइड रेल नेटवर्क हो, इनमें से अनेक आज भारत में बन रहे हैं. निर्माण में भी 5 ದೇಶಗಳ ಪೈಕಿ ಈ ಪ್ರವಾಸದಲ್ಲಿ 4 ದೇಶಗಳು ಯುರೋಪಿಯನ್ ದೇಶಗಳೇ. ನೆದರ್ಲ್ಯಾಂಡ್ಸ್ನಲ್ಲಿ ಇವತ್ತಿದ್ದಾರೆ. ಇಲ್ಲಿಂದ ಸ್ವೀಡನ್, ಅಲ್ಲಿಂದ ನಾರ್ವೆಯಿಂದ ಇಟಲಿ. ಈ ಪ್ರವಾಸ ಮುಗಿಸಿಕೊಂಡು 20ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ. ಯುರೋಪಿಯನ್ ದೇಶಗಳ ಜೊತೆಗಿನ ಸಂಬಂಧ ಸುಧಾರಣೆ ಮತ್ತು ವ್ಯಾಪಾರ ವೃದ್ಧಿಗೆ ವಿಶೇಷ ಒತ್ತು ಸಿಗ್ತಾ ಇದೆ. ಯುರೋಪಿಯನ್ ಒಕ್ಕೂಟದ ಪ್ರತಿನಿಧಿಗಳು ಭಾರತಕ್ಕೆ ಬಂದರು. ದೆಹಲಿಯಲ್ಲಿ ಹಿಸ್ಟಾರಿಕಲ್ ಆದಂಥ ಒಂದು ಅಗ್ರಿಮೆಂಟಿಗೆ ಸೈನ್ ಆಯಿತು. 2 ದೇಶಗಳು ಅದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದವು. ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಈ ಡೊನಾಲ್ಡ್ ಟ್ರಂಪ್ ಕಾರಣಕ್ಕಾಗಿ ಜಾಗತೀಕರಣ ಅನ್ನೋದು ಪ್ರಪಂಚಕ್ಕೆ ಯಾಕೆ ಬಂತು, ಅದರ ಉದ್ದೇಶಗಳೇನಿದ್ವು ಅನ್ನೋದೇ ಮರ್ತೋಗಂಗಾಗ್ಬಿಟ್ಟಿದೆ. ಇಡೀ ಜಗತ್ತು ಒಂದು ಗ್ರಾಮದ ರೀತಿಯಲ್ಲಾಗಬೇಕು. ಒಂದು ಮನೆಯ ವಸ್ತುಗಳ ಇನ್ನೊಂದು ಮನೆಯಲ್ಲಿ, ಇನ್ನೊಂದು ಮನೆಯ ವಸ್ತುಗಳ ಮತ್ತೊಂದು ಮನೆಯಲ್ಲಿ ಸಿಗುವಂತಿರಬೇಕು, ವ್ಯಾಪಾರ ವೃದ್ಧಿಯಾಗಬೇಕು ಅನ್ನುವ ಉದ್ದೇಶದೊಂದಿಗೆ ಬಂದದ್ದು ಜಾಗತೀಕರಣ. ಈ ಡೊನಾಲ್ಡ್ ಟ್ರಂಪು ನೀವು ನಮ್ಮಿಂದ ಏನು ತರಿಸ್ಕೊತೀರಿ, ನಾವು ನಿಮ್ಮಿಂದ ಏನು ತರಿಸ್ಕೊತೀವಿ, ಕಡಿಮೆ ಇದ್ದರೆ ಟ್ಯಾಕ್ಸ್ ಹಾಕ್ತೀವಿ 50%, 60% ಅಂತ ಹೊರಟ ನಂತರ ಆ ಗ್ಲೋಬಲೈಸೇಷನ್ನಿನ ಉದ್ದೇಶ ಏನಿತ್ತು ಅನ್ನೋದೇ ಸೋತು ಹೋದಂಗಾಯಿತು. ಅದಾದ ನಂತರ ಒಂದು ರೀತಿ ಹೊಸ ಎರ ಶುರುವಾಗಿದೆ. ಇಂಡಿವಿಜುವಲ್ ದೇಶಗಳ ಒಕ್ಕೂಟದ ಜೊತೆಗಿನ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳೋದು. ಆ ಲೆಕ್ಕಾಚಾರದಲ್ಲಿ ನೋಡಿ, ಅರಬ್ ರಾಷ್ಟ್ರಗಳ ಜೊತೆಗೆ ಭಾರತದ ಸಂಬಂಧ ಈಗ ಒಂದು ಪೀಕ್ನಲ್ಲಿದೆ, ಅತ್ಯುನ್ನತ. ಅದು ಏನು ಕೆಮಿಸ್ಟ್ರಿ ಮ್ಯಾಚ್ ಆಗಿದೆಯೋ ಏನೋ ಗೊತ್ತಾಗ್ತಿಲ್ಲ. ಆ ದೇಶಗಳ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳು, ಆ ದೇಶದಲ್ಲಿ ಭಾರತೀಯ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಇದ್ದಾರೆ. ಭಾರತದಿಂದ ವ್ಯಾಪಾರ, ಅಲ್ಲಿನಿಂದ ವ್ಯಾಪಾರ, ಅದು ನಡೀತಾ ಇದೆ. ಮುಂದಿನ ಗುರಿ ಇರೋದು ಯುರೋಪ್. ಟೆಕ್ನಾಲಜಿ ಭಾರತಕ್ಕೆ ಬೇಕು. 140 ಕೋಟಿ ಜನಸಂಖ್ಯೆ ಇರುವಂಥ ದೊಡ್ಡ ದೇಶ, ದೊಡ್ಡ ಮಾರುಕಟ್ಟೆ. ಟೆಕ್ನಾಲಜಿ ಅವರು ಕೊಡ್ತಾ ಇದ್ದಾರೆ. ಅವರಲ್ಲಿ ಕೆಲವು ಕೊರತೆ ಇದ್ದಾವೆ, ಆ ಕೊರತೆಗಳನ್ನು ಭಾರತ ನೀಗಿಸುತ್ತೆ.
ಕೃಷಿ ವಸ್ತುಗಳಾಗಿರಬಹುದು, ಕೃಷಿ ಉತ್ಪನ್ನಗಳಾಗಿರಬಹುದು, ಟೆಕ್ಸ್ಟೈಲ್ ಆಗಿರಬಹುದು, ಅವುಗಳನ್ನು ಭಾರತ ಪೂರೈಸುತ್ತೆ. ಒಂದು ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ. ನೆದರ್ಲ್ಯಾಂಡ್ನಲ್ಲಿ ಚಿಪ್ ಇಂಡಸ್ಟ್ರಿ ಬಗ್ಗೆ ಬಹಳ ಬೆಳವಣಿಗೆಯ ಸ್ಕೋಪ್ ಇದೆ. ಅದರ ಬಗೆಗಿನ ಮಾತುಕತೆಗಳು ನಡೀತಾ ಇದ್ದಾವೆ. ಭಾರತದಲ್ಲಿ ಚಿಪ್ ತಯಾರಿಕೆಗೆ ಚಿಪ್ ಇಲ್ಲದೆ ಯಾವ ವಸ್ತು ಕೆಲಸ ಮಾಡೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಈಗ. ಅದಕ್ಕೆ ನೆದರ್ಲ್ಯಾಂಡಿನ ತಂತ್ರಜ್ಞಾನ, ಹೈಡ್ರೋಜನ್ನ ಸಪ್ಲೈ ಚೈನನ್ನು ಸುಧಾರಿಸೋದು, ಭಾರತದ ನೀರಿನ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ ನೆದರ್ಲ್ಯಾಂಡ್ನ ಎಕ್ಸ್ಪರ್ಟ್ ಸಹಾಯ, ಎರಡೂ ಕಡೆಗಳಿಂದ ಬಲವಾದ ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಸಪ್ಲೈ ಚೈನು, ಅದರಲ್ಲೂ ವಿಶೇಷವಾಗಿ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಸಪ್ಲೈ ಚೈನ್ ಸುಧಾರಿಸೋದು, ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಹೆಚ್ಚಿನ ಸಹಯೋಗಕ್ಕೆ ಆದ್ಯತೆ ಕೊಡುವುದು ಈ ಭೇಟಿಯ ಉದ್ದೇಶ. 20ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ವಾಪಸ್ ಬರ್ತಾರೆ. ಬಂದ ನಂತರ ಈ ಭೇಟಿ ಒಟ್ಟಾರೆ ಸಾಧಿಸಿದ್ದೇನು ಅನ್ನೋದರ ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.